ನಗುಮುಖದ ಒಡೆಯ ದಾಕ್ಷಿರಸ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನವನ್ನ ನುಡಿದಿರುವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಹೊರಮಠದಲ್ಲಿ ದ್ರಾಕ್ಷಿರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸಿದರು. ದೇವರು ಅವರಿಗೆ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ನೀಡಲಿ ಎಂದು ಕಾರ್ಯಕರ್ತರು ಹಾಗೂ ಮುಖಂಡರು ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ವಾಲ್ಮೀಕಿ ಪುತ್ಥಳಿಗೆ ಹೂವಿನ ಹಾರ ಹಾಕಿ ಹಾಗೆ ವಾಲ್ಮೀಕಿ ವೃತ್ತದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಂತರ ಅಂಬೇಡ್ಕರ್ ಕಾಲೋನಿಗೆ ಆಗಮಿಸಿ ಅಂಬೇಡ್ಕರ್ ವೃತ್ತದ ನಾಮಫಲಕದ ಮುಂಭಾಗ ಹೂವಿನ ಹಾರ ಹಾಕುವುದರ ಮೂಲಕ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ಜಯಕಾರವನ್ನು ಕೂಗಲಾಯಿತು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಸವರಾಜ್ ಮಾತನಾಡಿ 2028ರಲ್ಲಿ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆಲ್ಲಿಸುವುದರ ಮೂಲಕ ಮುಂದಿನ ಬಾರಿ ಡಾಕ್ಟರ್ ಬಿ ಯೋಗೇಶ್ ಬಾಬುರವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುವುದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದರು. ಸರಳ ಸಜ್ಜನಿಕೆ ವ್ಯಕ್ತಿ ಕೂಡ ಆಗಿದ್ದಾರೆ. ಈ ಕ್ಷೇತ್ರದ ಮನೆ ಮನೆಗೂ ಚಿರ ಪರಿಚಿತರಾಗಿದ್ದಾರೆ. ದೀನ ದಲಿತರ ಬಗ್ಗೆ ಅಪಾರವಾದ ಕಾಳಜಿಯನ್ನ ಹೊಂದಿದ್ದಾರೆ. ದೇವರು ಅವರಿಗೆ ಉತ್ತಮ ಆರೋಗ್ಯ ಆಯಸ್ಸು ಸಿಗಲಿ ಎಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು. ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮೀಸೆ ಮಾತನಾಡಿ ದ್ರಾಕ್ಷಿರಸ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವುದರ ಮೂಲಕ ಅವರು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ, ದೇವರು ಅವರಿಗೆ ದೀರ್ಘಾಯುಷ್ಯ ಮತ್ತು ನೆಮ್ಮದಿಯ ಜೀವನ ನೀಡಲಿ ಎಂದು ಹಾರೈಸುತ್ತೇನೆ. ಅವರು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಎಂದು ಶುಭ ಹಾರೈಸಿದರು. ನಾಯಕನಹಟ್ಟಿ ಹೋಬಳಿಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಅಧ್ಯಕ್ಷ ಜೋಗಿಹಟ್ಟಿ ಮಂಜುನಾಥ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರುವ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರಿಗೆ ಭಗವಂತ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸಂತೋಷ, ನೆಮ್ಮದಿ ಸಿಗಲಿ ಎಂದು ಹಾರೈಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಹೊಸಹಳ್ಳಿ ತಿಪ್ಪೇಸ್ವಾಮಿ, ಪ್ರವೀಣ, ಪಟ್ಟಣ ಪಂಚಾಯಿತಿ ಸದಸ್ಯ ಕೆ ತಿಪ್ಪೇಸ್ವಾಮಿ, ಮುತ್ತಯ್ಯ, ತಿಪ್ಪೇಶ್, ರಾಘವೇಂದ್ರ, ಮಲ್ಲೂರಹಳ್ಳಿ ಪ್ರಸನ್ನಕುಮಾರ್, ನೇರಲಗುಂಟೆ ದುರ್ಗೇಶ್, ನವೀನ್ ಮದಕರಿ, ಪಾಪಣ್ಣ, ಕೆಎಂ ಮಂಜುನಾಥ, ಗೌಡಗೆರೆ ಮಂಜುನಾಥ, ಮಹದೇವಪುರ ಬಸಣ್ಣ, ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ, ಭೀಮಕೊಂಡನಹಳ್ಳಿ ಯುವ ಮುಖಂಡ ಮಹಂತೇಶ್, ಚೌಳಕೆರೆ ರಾಜು, ಪಾಲಯ್ಯ ಹಾಗೂ ಕೆರೆಯಾಗಳಹಳ್ಳಿ ತಿಪ್ಪೇಶ್, ದುರ್ಗೇಶ್, ಮಾಜಿ ಸೈನಿಕ ಬೋಸೆರಂಗಸ್ವಾಮಿ, ಕಾಮರಾಜ್, ಭೀಮನಕೆರೆ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ, ಚಿತ್ರದುರ್ಗ. ಯುವ ಕಣ್ಮಣಿ ಮತ್ತು ಎಲ್ಲ ಸರ್ವ ಜನಾಂಗಕ್ಕೂ ನಮ್ಮ ಯುವ ಕಣ್ಮಣಿ ಆಗಿರ್ತಕ್ಕಂಥ ಯೋಗೇಶ್ ಬಾಬು ಅವರು 43ನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಜನಾಂಗದವರು ನಮ್ಮ ಮುಂದಿನ 2028ರಲ್ಲಿ ಶಾಸಕರಾಗಿ ಆಯ್ಕೆ ಆಗಬೇಕಂತ ಎಲ್ಲ ಜನಾಂಗಕ್ಕೂ ಯುವ ಕಣ್ಮಣಿಗೂ ಹೆಚ್ಚಿನ ಆಸಕ್ತಿ ಇದೆ. ಇಡೀ ನಮ್ಮ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೂ ಹೆಸರಾದಂಥ ಯೋಗೇಶ್ ಬಾಬು ಅವರಿಗೆ ಮುಂದಿನ ದಿನದಲ್ಲಿ ಟಿಕೆಟ್ ಕೊಟ್ಟು ಶಾಸಕರನ್ನಾಗಿ ಮಾಡಬೇಕಂತ ಎಲ್ಲ ಯುವ ನಾಯಕರೆಲ್ಲ ಎಲ್ಲ ಸೇರಿರ್ತಾರೆ. ಅವರಿಗೆ ಒಳ್ಳೆಯದಾಗಂತ ಎಲ್ಲ ಪರವಾಗಿ ಜನರ ಪರವಾಗಿ ಸಮರ್ಥವಾಗಿ ಸೇರಿಕೊಂಡು ನಮ್ಮ ಸರ್ಕಾರ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಲಂತ ಸರ್ಕಾರಕ್ಕೂ ವರದಿ ಹೋಗ್ಲಂತ ನಾವು ದಯಮಾಡಿ ಎಲ್ಲರಿಗೂ ಎಮ್ಮೆಗಳಾಗಿ ಮಾಡಬೇಕಾದ್ರೆ ಎಲ್ಲರ ಪರವಾಗಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದ ನಮ್ಮ ಡಾಕ್ಟರ್ ಯೋಗೇಶ್ ಬಾಬಣ್ಣ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಈ ದಿನ ನಾವು ನಾಯಕೇಟಿ ಹೋಬಳಿ ಘಟಕದ ಎಲ್ಲ ಯೋಗೇಶ್ ಬಾಬಣ್ಣ ಅಭಿಮಾನಿಗಳ ಬಳಗದಿಂದ ಅವರ ಹುಟ್ಟುಹಬ್ಬವನ್ನು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಹೊರಮಠದಲ್ಲಿ ಅತ್ಯಂತ ಶ್ರೇಷ್ಠತೆಯಿಂದ ಸರಳವಾಗಿ ವಿಶೇಷ ಪೂಜೆ ಸಲ್ಲಿಸಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್ ವಿತರಣೆ ಮಾಡುವುದರ ಮುಖಾಂತರ ಅವರ 43ನೇ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಈ ನಮ್ಮ ಯೋಗೇಶ್ ಬಾಬಣ್ಣನವರಿಗೆ ಕರ್ನಾಟಕ ದ್ರಾಕ್ಷರಸಿ ಮಂಡಳಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕ ಮಾಡಿದ ನಮ್ಮ ಸರ್ಕಾರದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಯುವಕರ ಕಣ್ಮಣಿ, ಬಡವರ ಬಂಧು, ದಲಿತರ ಆಶಾಕಿರಣ ಆಗಿ ಹೊರಹೊಮ್ಮಿರತಕ್ಕಂಥ ನಮ್ಮ ಯೋಗೇಶ್ ಬಾಬಣ್ಣನವರು ಮುಂದಿನ ದಿನದಲ್ಲಿ ನಮ್ಮೆಲ್ಲರ ಪಾಲಿನ ಶಾಸಕರಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನಾವು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸ್ತೇವೆ ಅಂತ ಕೇಳ್ಕೊಳ್ತಿದ್ದೇವೆ. ಇವತ್ತು ನಮ್ಮ ನಾಯಕನಹಟ್ಟಿ ಹೋಬಳಿಯ ಸಮಸ್ತ ಡಾಕ್ಟರ್ ಬಿ ಯೋಗೇಶ್ ಬಾಬು ಅಣ್ಣನವರ
ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಅದ್ದೂರಿಯಾಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಭರ್ಜರಿಯಾಗಿ ದಲಿತ ನಾಯಕ, ದಲಿತ ಸೂರ್ಯ, ಯುವಕರ ಕಣ್ಮಣಿ ಡಾಕ್ಟರ್ ಪಿ ಯೋಗೇಶ್ ಬಾಬು ರವರ ಹುಟ್ಟುಹಬ್ಬವನ್ನ ನಾವು ಅದ್ದೂರಿಯಾಗಿ ಆಚರಿಸಿ ಇವತ್ತು ನಾವೆಲ್ಲ ನಾಯಕನಹಟ್ಟಿ ಹೋಬಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಯೋಗೇಶ್ ಬಾಬಣ್ಣನವರ ಒಂದು ಸ್ಥಾನಮಾನವನ್ನು ಗುರುತಿಸಿ ಸರ್ಕಾರ ಒಳ್ಳೊಳ್ಳೆ ಹುದ್ದೆಗಳನ್ನು ನೀಡಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ರಾಜಕಾರಣದಲ್ಲಿ ಅವರ ಒಂದು ಚಾಪು ಇಡೀ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯುವ ನಮ್ಮ ಕಣ್ಮಣಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಯೋಗೇಶ್ ಬಾಬಣ್ಣನವರನ್ನ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಮುಂದಿನ ಬಾರಿ ಅವರು ಶಾಸಕರಾಗುತ್ತಾರೆ ಎಂಬ ಒಂದು ಆಶಾಭಾವನೆಯನ್ನ ಪ್ರತಿಯೊಬ್ಬ ಯುವಕರು ಹಾಗೂ ಈ ಪ್ರತಿಯೊಬ್ಬ ಮಹಿಳೆಯರು, ನಾಗರಿಕರು, ಸಾರ್ವಜನಿಕರು, ರೈತರು ಇವತ್ತು ಎಲ್ಲ ಒಂದು ಜಾತಕ ಪಕ್ಷಿ ಅಂತ ಕಾಯ್ತಿದ್ದಾರೆ. ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರನ್ನ ಶಾಸಕರಾಗಿ ಕಾಣಬೇಕಂತ ನಾವು ಇಡೀ ನಮ್ಮ ನಾಯಕನಹಟ್ಟಿ ಹೋಬಳಿ ಪರವಾಗಿ ನಾವು ಕೇಳ್ಕೊತಾ ಇದ್ವಿ. ಧನ್ಯವಾದಗಳು.